ಗುರುಭ್ಯೋ ನಮಃ. ಹರಿ ಓಂ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಹಾಗೂ ಪರಿಶ್ರಮ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ಶ್ರೀರಾಮನವಮಿಯ ಪೂಜಾ ಕೈಂಕರ್ಯವನ್ನು ಹೇಗೆ ಮಾಡಬೇಕು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಅದೇ ರೀತಿಯಾಗಿ ಮೊದಲಿಗೆ ಶ್ರೀರಾಮನವಮಿಯ ವಿಶೇಷ ಮಹತ್ವ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಏಕೆ ಅಂತಂದರೆ ನಮ್ಮ ಸನಾತನ ಹಿಂದೂ ಪುರಾಣಗಳಲ್ಲಿ ಧರ್ಮಗ್ರಂಥ ಅಂತ ಸಾಕಷ್ಟು ಇವೆ. 18 ಪುರಾಣಗಳು ಅಂತ ಹೇಳುವಂಥದ್ದು ಅಲ್ವಾ. ಆ 18 ಪುರಾಣಗಳನ್ನು ಮೀರಿದ್ದು ಈ ಒಂದು ಶ್ರೀರಾಮಾಯಣ ಅಂತ ಹೇಳುವಂಥದ್ದು. ವಾಲ್ಮೀಕಿ ಮಹರ್ಷಿಗಳು ಈ ಒಂದು ಗ್ರಂಥವನ್ನು ರಚನೆ ಮಾಡಿದ್ರು ಅಂತ ಹೇಳುವಂಥದ್ದು. ಎಷ್ಟೋ ಜನಕ್ಕೆ ಆ ವಾಲ್ಮೀಕಿ ಮಹರ್ಷಿಯ ಮಹತ್ವ ಹಾಗೂ ಶ್ರೀ ಮಹಾಭಾರತದ ಅಧ್ಯಯನ ಯಾರೂ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ, ಅದು ಈಗಿನ ಕಾಲದಲ್ಲಿ ಮಕ್ಕಳಿಗೆ. ಯಾಕೆಂದರೆ ಪ್ರಭು ಶ್ರೀರಾಮಚಂದ್ರನ ಕಥಾ ಸಾರಾಂಶವೇ ಶ್ರೀರಾಮಾಯಣ ಅಂತ ಹೇಳುವಂಥದ್ದು. ವಾಲ್ಮೀಕಿ ಮಹರ್ಷಿಗಳು ತಮ್ಮ ತಪಶಕ್ತಿಯಿಂದ ಶ್ರೀ ರಾಮಾಯಣವನ್ನು ರಚನೆ ಮಾಡೋದಂತ ನಾವು ತಿಳ್ಕೊಬೇಕಾಗುತ್ತೆ ಮೊದಲಿಗೆ. ಅದೇ ರೀತಿಯಾಗಿ ಈ ಒಂದು ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಬಹಳ ಆದರ್ಶ ಹಾಗೂ ಆ ವ್ಯಕ್ತಿತ್ವವನ್ನು ರೂಪಿಸುವಂಥದ್ದೇ ಶ್ರೀರಾಮಾಯಣ ಅಂತ ಹೇಳುವಂಥದ್ದು. ಯಾಕೆ ಅಂತಂದರೆ ಪ್ರಭು ಶ್ರೀರಾಮಚಂದ್ರವಿನ 7ನೇ ಅವತಾರವೇ ಶ್ರೀರಾಮಚಂದ್ರ ಅವತಾರ ಅಂತ ಹೇಳುವಂಥ ವಿಷ್ಣುವಿನ ದಶಾವತಾರಗಳಲ್ಲಿ. ಆ ವಿಷ್ಣುವಿನ ದಶಾವತಾರಗಳಲ್ಲಿ 7ನೇ ಅವತಾರವೇ ಶ್ರೀರಾಮಚಂದ್ರನ ಅವತಾರ ಅಂತ. ಹಾಗೆಯೇ ಶ್ರೀರಾಮಚಂದ್ರ ಇಕ್ಷ್ವಾಕು ವಂಶದವನು, ಮೂಲವಾಗಿ ತಿಳ್ಕೊಬೇಕಾದ್ದು ಇಕ್ಷ್ವಾಕು ವಂಶದವನು ಅಂತ. ಇದಕ್ಕೆ ಮೂಲ ಸೂರ್ಯನಾರಾಯಣ, ಅಂದರೆ ಇಕ್ಷ್ವಾಕು ವಂಶದ ಮೂಲ ಪ್ರತಿರೂಪ ಆ ಸೂರ್ಯನಾರಾಯಣ ಅಂತ ಹೇಳುವಂಥದ್ದು. ಆ ಸೂರ್ಯನಾರಾಯಣ ವಂಶವೇ ಈ ಇಕ್ಷ್ವಾಕು ವಂಶ ಅಂತ ಹೇಳುವಂಥದ್ದು. ಇಕ್ಷ್ವಾಕು ವಂಶದಲ್ಲಿ ದಶರಥ ಮಹಾರಾಜ. ಆ ದಶರಥ ಮಹಾರಾಜನಿಗೆ 3 ಜನ ಹೆಂಡತಿಯರು. ಯಾರು? ಕೌಸಲ್ಯ, ಸುಮಿತ್ರೆ ಹಾಗೂ ಕೈಕೇಯಿ ಅಂತ ಹೇಳುವಂಥದ್ದು. ಈ ದಶರಥ ಮಹಾರಾಜನಿಗೆ ವಿವಾಹವಾದರೂ ಮಕ್ಕಳ ಭಾಗ್ಯ ಇಲ್ಲದೆ ಇರತಕ್ಕಂಥದ್ದು ತಿಳಿದಿರ್ತಕ್ಕಂಥ ವಿಚಾರ. ಆಗ ಆ ಇಕ್ಷ್ವಾಕು ವಂಶದ ಋಷಿಮುನಿಯಾಗಿರ್ತಕ್ಕಂತಹ ಶ್ರೀ ವಸಿಷ್ಠ ಮಹಾಮುನಿಗಳ ಆಧಿಪತ್ಯದಲ್ಲಿ ಹೇಗಾದರೂ ಮಾಡಿ ಈ ವಂಶವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ದಶರಥ ಮಹಾರಾಜನಿಗೆ ಋಷ್ಯಶೃಂಗವ ಒಂದು ಮುನಿಯವರಿಯರಿಂದ ಈ ಒಂದು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಅಂತ ಸೂಚನೆಯನ್ನು ಕೊಡ್ತಾರೆ. ಯಾರು? ಈ ವಸಿಷ್ಠ ಮಹಾಮುನಿಗಳು. ಅವರ ಆದೇಶದಂತೆ ಋಷ್ಯಶೃಂಗ ಮಹಾಮುನಿಗಳನ್ನು ವಸಿಷ್ಠರ ಆಜ್ಞೆಯಂತೆ ದಶರಥ ಮಹಾರಾಜ ಈ ಒಂದು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಒಂದು ಪಾಯಸ ರೂಪದಲ್ಲಿ ಈ ಒಂದು ಪಾಯಸವನ್ನು ನಿಮ್ಮ 3 ಜನ ಹೆಂಡತಿಯರಿಗೂ ಇದನ್ನು ಕುಡಿಸಬೇಕು ಅಂತ ಹೇಳಿದಾಗ, ಆಗ ದಶರಥ ಮಹಾರಾಜರು ಆ ವಸಿಷ್ಠರ ಆಜ್ಞೆಯಂತೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ತದನಂತರವಾಗಿ ಆ ಪಾಯಸವನ್ನು 3 ಜನ ಹೆಂಡತಿಯರಿಗೂ ಹಂಚ್ತಾರೆ. ಹಂಚಿದಾಗ ಆ ಪುತ್ರಕಾಮೇಷ್ಟಿ ಪರದ ಯಾಗವಾಗಿ ಕೌಸಲ್ಯ ಗರ್ಭದಲ್ಲಿ ಜನನವಾಗಿರ್ತಕ್ಕಂಥವರೇ ಶ್ರೀ ರಾಮಚಂದ್ರ ಪ್ರಭು ಅಂತ ಹೇಳುವಂಥದ್ದು. ಅದೇ ರೀತಿಯಾಗಿ ಈ ಸುಮಿತ್ರೆಯ ಒಂದು ಗರ್ಭಾಂಬುದಿಯಲ್ಲಿ ಲಕ್ಷ್ಮಣ ಹಾಗೂ ಶತ್ರುಘ್ನ ಜನನವಾಗಿರ್ತಕ್ಕಂಥದ್ದು ಅಂತ ಹೇಳುವಂಥದ್ದು. ಹಾಗೆಯೇ ಕೈಕೇಯಿಯ ಗರ್ಭಾಂಬುದಿಯಲ್ಲಿ ಭರತನ ಜನನವಾಗದದ್ದು ಅಂತ ಹೇಳುವಂಥದ್ದು. ಈ 4 ಜನ ಮಕ್ಕಳರಲ್ಲಿ ಪ್ರಭು ಶ್ರೀರಾಮಚಂದ್ರವೇ ಮೊದಲನೇ ಆಗಿರ್ತಕ್ಕಂಥದ್ದು. ಅದಕ್ಕೆಯೇ ಆ ಶ್ರೀರಾಮಚಂದ್ರ ಜನನವಾಗಿರ್ತಕ್ಕಂತಹ ಈ ಒಂದು ವಸಂತ ಋತುವಿನ ಚೈತ್ರ ಮಾಸದ 7ನೇ ಒಂದು ಅವತಾರವಾಗಿ ಆ ಒಂದು ನವಮಿ ಎಂದು ಜನನವಾಗಿದ್ದೇ ಪ್ರಭು ಶ್ರೀರಾಮಚಂದ್ರ. ಕೌಸಲ್ಯೆ ಆ ಚೈತ್ರ ಶುದ್ಧ ನವಮಿ ಎಂದು ಪ್ರಭು ಶ್ರೀರಾಮಚಂದ್ರನಿಗೆ ಜನನವನ್ನು ಕೊಡ್ತಾಳೆ. ಅದು ಯಾವಾಗ? ಕರ್ಕಾಟಕ ಲಗ್ನದಲ್ಲಿ ಅಂತ ಹೇಳುವಂಥದ್ದು. ಶ್ರೀರಾಮಚಂದ್ರ ಹುಟ್ಟಿರ್ತಕ್ಕಂಥದ್ದು ಕಟಕ ಲಗ್ನ, ಪುನರ್ವಸು ನಕ್ಷತ್ರ ಅಂತ ಹೇಳುವಂಥದ್ದು. ಹಾಗೆಯೇ ಆ ಪ್ರಭು ಶ್ರೀರಾಮಚಂದ್ರ ಮನುಷ್ಯನ ಅವತಾರವಾಗಿ ಮಹಾವಿಷ್ಣುವಿನ 7ನೇ ಅವತಾರವಾಗಿ ಮನುಷ್ಯನ ರೂಪದಲ್ಲಿ ಈ ಭೂಮಿಗೆ ಭರತ ಖಂಡದಲ್ಲಿ ಪಾದವನ್ನು ಬೆಳೆಸಿದ್ದೇ ಶ್ರೀರಾಮನವಮಿಯ ಒಂದು ವಿಶೇಷ ಅಂತ ಹೇಳುವಂಥದ್ದು. ಅವತ್ತಿನ ದಿನ ಪ್ರಭು ಶ್ರೀರಾಮಚಂದ್ರನ ಜನನ ಅಂಗವಾಗಿ ವಿಶೇಷ ಏನು ಅಂತಂದರೆ
ಈ ವಸಂತ ಋತುವಿನಲ್ಲಿ ನವರಾತ್ರಿಯು ಕೂಡ ಅಲ್ಲಿಗೆ ಸಮಾಪ್ತಿವಾಗುತ್ತೆ. ವಸಂತ ನವರಾತ್ರಿ ಅಂತ ಹೇಳ್ತೇವೆ ನಾವು. ಈ ವಸಂತ ನವರಾತ್ರಿಯಲ್ಲಿ ನಾವು ಆಚರಣೆ ಮಾಡುವಂಥದ್ದು 2 ನವರಾತ್ರಿಗಳು. ಒಂದು ವಸಂತ ನವರಾತ್ರಿ, ಮತ್ತೊಂದು ಶರನ್ನವರಾತ್ರಿ ಅಂತ ಹೇಳುವಂಥದ್ದು. ಈ ವಸಂತ ನವರಾತ್ರಿಯಲ್ಲಿ ಅಂದರೆ ಯುಗಾದಿ ಹಬ್ಬದಿಂದ ಯುಗಾದಿ ಹಬ್ಬದಿಂದ ದಶಮಿಯವರೆಗೂ ಈ 10 ದಿನಗಳ ಕಾಲ ನಾವು ವಸಂತ ನವರಾತ್ರಿಯನ್ನು ಆಚರಣೆ ಮಾಡುವಂಥದ್ದು ಉತ್ತರ ಭಾರತದಲ್ಲಿ ಬಹಳ ನಾವು ನೋಡುತ್ತೇವೆ. ಆದರೆ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಕಮ್ಮಿ. ಯಾಕೆಂದರೆ ದಕ್ಷಿಣ ಭಾರತ ನಮಗೆ ಮುಖ್ಯವಾದದ್ದು ಶರನ್ನವರಾತ್ರಿ ಅಂತ ಹೇಳುವಂಥದ್ದು. ಈ ವಸಂತ ನವರಾತ್ರಿಯಲ್ಲಿ ಪ್ರಭು ಶ್ರೀರಾಮಚಂದ್ರ 9ನೇ ದಿನ ಅವತಾರ ಪುರುಷನಾಗಿ ಆ ಕೌಸಲ್ಯ ಗರ್ಭಾಂಬುದಿಯಲ್ಲಿ ಜನನವಾಗುವಂಥದ್ದೇ ಶ್ರೀರಾಮನವಮಿಯ ವಿಶೇಷ. ಆ ನವಮಿಯಂದು ಜನನವಾಗಿದ್ದು ಪ್ರಭು ಶ್ರೀರಾಮಚಂದ್ರನ ಒಂದು ಜನ್ಮವಾಗಿದ್ದು ಅವತ್ತಿನ ದಿನ ನಾವು ಈ ಸನಾತನ ಧರ್ಮಗಳಲ್ಲಿ ಆಚರಣೆ ಮಾಡಿಕೊಂಡು ಬಂದಿರತಕ್ಕಂಥದ್ದು ಶ್ರೀರಾಮನವಮಿಯ ಜನನವಾದ ದಿನವೇ ಶ್ರೀರಾಮನವಮಿ ಅಂತ ಹೇಳುವಂಥದ್ದು. ಆದ್ದರಿಂದ ಪ್ರಭು ಶ್ರೀರಾಮಚಂದ್ರನ ಅವತಾರ ಹೇಗೆ ಆಗಿದ್ದು ಅಂತ ನಾವು ಮೊದಲಿಗೆ ತಿಳ್ಕೊಂಡ್ವಿ ಅಲ್ವಾ. ಆ ದಿನವೇ ಶ್ರೀರಾಮನವಮಿ. ಆ ನವಮಿಯ ವಿಶೇಷ ಈ ಒಂದು ಮಾಹಿತಿಯನ್ನು ಯಾರಿಗೆ ಗೊತ್ತಿಲ್ಲ ಅವೆಲ್ಲವೂ ಕೂಡ ತಿಳ್ಕೊಂಡು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂತೆ ಪ್ರಭು ಶ್ರೀರಾಮಚಂದ್ರವಿನ ಪೂಜಾ ಕೈಂಕರ್ಯಗಳು ಹೇಗೆ ಮಾಡಬೇಕೆಂಬುದನ್ನು ತಿಳಿಸ್ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ಈ ಒಂದು ರಾಮನವಮಿಯ ವಿಶೇಷ ಮಹತ್ವವನ್ನು ಅರಿತು ಎಲ್ಲರೂ ಕೂಡ ಆ ಸನಾತನ ಹಿಂದೂ ಧರ್ಮವನ್ನು ಪಾಲನೆಯನ್ನು ಮಾಡಿ ಸಾಕಷ್ಟು ಬಹಳಷ್ಟು ಆ ಪ್ರಭು ಶ್ರೀರಾಮಚಂದ್ರ ಅನುಗ್ರಹಕ್ಕೆ ಪಾತ್ರವಾಗಲಿ ಅಂತ ಹೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.